ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧದ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಭಾರತೀಯ ಸೇನೆ ಕೂಡ ಸರ್ವ ರೀತಿಯಿಂದ ಸಜ್ಜಾಗಿದೆ. ಆ ನಿಟ್ಟಿನಲ್ಲಿ ದೆಹಲಿಯಲ್ಲಿ ತಂತ್ರಗಳು ನಡೀತಾ ಇದೆ. ಸಭೆಯ ಮೇಲೆ ಸಭೆಗಳನ್ನ ಮಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಪ್ರತ್ಯುತ್ತರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಹೆಣೆಯಲಾಗ್ತಾ ಇದೆ. ಇದಕ್ಕೆ ಪಾಕಿಸ್ತಾನ ಪತರ್ಗುಟ್ಟು ಹೋಗಿದೆ. ಗಡಿಯಲ್ಲಿ ಸೇನಾ ಪಡೆಯನ್ನ ಪಾಕ್ ನಿಯೋಜನೆ ಮಾಡಿದೆ. ಭಾರತದಿಂದ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾವುದೇ ರೀತಿಯ ದಾಳಿ ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಇದನ್ನ ಅರಿತಂತಹ ಪಾಕಿಸ್ತಾನ ಗಡಿಯಲ್ಲಿ ಸೇನಾ ಪಡೆಯನ್ನ ನಿಯೋಜನೆ ಮಾಡಿದೆ. ಈ ಬಾರಿ ಭಾರತ ಸುಮ್ಮನೆ ಕೂರಲ್ಲ ಅನ್ನೋದು ಈ ಹಿಂದಿನ ಕೆಲವು ದಾಳಿಗಳಿಂದ ಪಾಕಿಸ್ತಾನಕ್ಕೆ ತುಂಬಾ ಚೆನ್ನಾಗಿಯೇ ಅರಿವಾಗಿದೆ. ಸೊ ಹಾಗಾಗಿ ಈಗ ಪಾಕಿಸ್ತಾನ ಅಲರ್ಟ್ ಆಗಿದೆ. ಬಂಕರ್ಗಳಲ್ಲಿ ಆಶ್ರಯಕ್ಕೆ ಗಡಿ ಪ್ರದೇಶದ ಜನ ಸಜ್ಜಾಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಹಾಗಾಗಿ ಸೇಫ್ ಆಗಿರಬೇಕು ಅಂತ ಬಂಕರ್ಗಳಲ್ಲಿ ಆಶ್ರಯ ಪಡೆಯೋದಿಕ್ಕೆ ಮುಂದಾಗ್ತಾ ಇದ್ದಾರೆ. ನರಮೇಧದ ಬಳಿಕ ಭಾರತದ ಏಟು ಯಾವ ರೀತಿಯಾಗಿರುತ್ತೆ ಅನ್ನೋದೇ ಪಾಕಿಸ್ತಾನಕ್ಕೆ ಈಗ ಊಹೆ ಮಾಡೋದು ದೊಡ್ಡ ಸವಾಲಿನ ಕೆಲಸ ಆಗಿದೆ. ಹಾಗಾಗಿ ಪಾಕ್ ನಡುಗಿ ಹೋಗಿದೆ. ಸುರಕ್ಷತೆಯ ದೃಷ್ಟಿಯಿಂದ ಬಂಕರ್ಗಳತ್ತ, ಗಡಿ ಪ್ರದೇಶದತ್ತ ಜನ. ಪ್ರತೀಕಾರದ ದಾಳಿಯ ಭೀತಿಯಲ್ಲಿ ಈಗ ಪಾಕಿಸ್ತಾನ ಇದೆ. ಮುಂಜಾಗ್ರತಾ ಕ್ರಮವಾಗಿ ಬಂಕರ್ಗಳನ್ನ ಸ್ವಚ್ಛ ಮಾಡ್ತಾ ಇರುವ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬಂಕರ್ದಲ್ಲಿ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಈವರೆಗೂ 786 ಜನ ಭಾರತದಿಂದ ಪಾಕ್ಗೆ ವಾಪಸ್ಸಾಗಿದ್ದಾರೆ. ಕಾರಣ ಪಾಕಿಸ್ತಾನಿಯರಿಗೆ ಭಾರತದಲ್ಲಿ ಜಾಗ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಖಂಡತುಂಡವಾಗಿ ಹೇಳಿದೆ. ಆ ನಿಟ್ಟಿನಲ್ಲಿ 786 ಜನ ಭಾರತದಿಂದ ಪಾಕ್ಗೆ ವಾಪಸ್ಸಾಗಿದ್ದಾರೆ. ಗಡಿಯಲ್ಲಿ ಈಗ ಸೇನಾ ಪಡೆಯನ್ನ ಪಾಕಿಸ್ತಾನ ನಿಯೋಜನೆ ಮಾಡಿದೆ. ಮತ್ತೊಂದು ಕಡೆ ದೆಹಲಿಯಲ್ಲಿ ನಿನ್ನೆ ಇಡೀ ದಿನ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಯಿತು. ಪ್ರಧಾನಿ ನರೇಂದ್ರ ಮೋದಿ 4 ಪ್ರಮುಖ ಸಭೆಯನ್ನ ಮಾಡಿದ್ರು. ಆದರೆ ಈ ಸಭೆಯಲ್ಲಿ ಏನ್ ನಿರ್ಧಾರಕ್ಕೆ ಬರಲಾಯಿತು ಅನ್ನೋದು ಈಗಲೂ ಕೂಡ ನಿಗೂಢವಾಗಿದೆ, ರಹಸ್ಯವಾಗಿ ಇರಿಸಿದೆ ಸರ್ಕಾರ. ಹಾಗಾದ್ರೆ ಇದು ಏನದರ ಸೂಚನೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈ ಎಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್. ಸರ್, ಪಹಲ್ಗಾಮ್ನಲ್ಲಾದಂತಹ ಹಿಂದೂಗಳ ನರಮೇಧ ಅದಾದ ನಂತರ ಭಾರತ ಈಗಾಗಲೇ ರಾಜತಾಂತ್ರಿಕ ಯುದ್ಧವನ್ನ ಸಾರಿಯಾಗಿದೆ. ಆದರೆ ಸೇನಾ ಕಾರ್ಯಾಚರಣೆ ಹೇಗಿರುತ್ತೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಡೆಲ್ಲಿಯಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಯಿತು. ನಿನ್ನೆ 4 ಪ್ರಮುಖ ಸಭೆಯನ್ನ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಮತ್ತೊಂದು ಕಡೆ ಪಾಕ್ ಕೂಡ ಅಲರ್ಟ್ ಆಗಿದೆ. ಗಡಿಯಲ್ಲಿ ಸೇನಾ ಪಡೆಗಳನ್ನ ನಿಯೋಜನೆ ಮಾಡಿರುವಂಥದ್ದು. ಸೊ ನಿಜಕ್ಕೂ ಪಾಕ್ ಒಂದು ಅನ್ಕೊಂಡಿದೆ, ಭಾರತ ಸುಮ್ಮನೆ ಕೂರಲ್ಲ, ಏನೋ ಒಂದು ತಕ್ಕ ಶಾಸ್ತಿ ಮಾಡೇ ಮಾಡುತ್ತೆ ಅಂತ. ಏನ್ ಹೇಳ್ತೀರಿ ಸರ್? ಈಗ ನೋಡಿ, ಈಗ ಸರಣಿಯಾಗಿ ನಡೆದ ಸಭೆಗಳಲ್ಲಿ ಸುಮಾರು 4 ಸಭೆಯನ್ನ ಪ್ರಧಾನಮಂತ್ರಿಯವರು ನಡೆಸಿಕೊಟ್ರು. ಆ ಒಂದು ಚಿತ್ರಣ ಏನಿದೆ, ಆ ಚಿತ್ರಣವೇ ಪಾಕಿಸ್ತಾನದಲ್ಲಿ ನಡುಕ ಉಂಟು ಮಾಡಿದೆ. ಯಾಕಂದ್ರೆ ಅವರ ಪ್ರಧಾನಿ ಪೈಲ್ಸ್ ಏನೋ ಆಗ್ಬಿಟ್ಟು ಆಪರೇಷನ್ಗೆ ಅಂತ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಸೊ ಅವರ ದೇಶದ ಜನರಲ್ ಆಸಿಮ್ ಮುನೀರ್ ಅಂತ ಏನಿದ್ದಾನೆ, ಮಹಾ ಭಯೋತ್ಪಾದಕ ಇವನು ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ. ಇವನು ಎಲ್ಲೋ ಬಿಲದಲ್ಲಿ ಅಡಕೊಂಡ್ಬಿಟ್ಟಿದ್ದಾನೆ. ಯಾವುದೋ ಪಾಸಿಂಗ್ ಔಟ್ ಪರೇಡ್ ನೋಡಕ್ ಹೋಗ್ತಾನೆ ಅಂದ್ರೆ 5 ದಿವಸ ಆದ್ರೂ ಇವನು ನಾಪತ್ತೆ. ಅದೇ ನೋಡಿ, ಈ ನಮ್ಮ ಭಾರತದ ಚಿತ್ರಣಕ್ಕೂ ಅಲ್ಲಿರುವ ಚಿತ್ರಣಕ್ಕೂ ಎಷ್ಟು ವ್ಯತ್ಯಾಸ ಅಂದ್ರೆ, ಅವರು ಗೊತ್ತಾಗ್ಬಿಟ್ಟಿದೆ, ಭಾರತ ಬರೀ LOC ಇಂದ ಯುದ್ಧ ಮಾಡಲ್ಲ, ಭಾರತ ಇನ್ನೂ ಹಲವಾರು ಕಡೆ ಯುದ್ಧ ಮಾಡಕ್ಕೆ ಯೋಜನೆ ಮಾಡ್ಕೊಂಡಿದೆ. ಯಾಕಂದ್ರೆ ಈ ಸಭೆಗಳಲ್ಲಿ ವಿದೇಶಾಂಗ ಸಚಿವರು ಇದ್ರು. ಅವರ ಪಾತ್ರ ಬಹಳ ಮಹತ್ವದ ಆಗಿರುತ್ತೆ. ಯಾಕಂದ್ರೆ ಈ ಪಶ್ಚಿಮ ಗಡಿ ಏನಿದೆ, ಪಾಕಿಸ್ತಾನದ ಪಶ್ಚಿಮ ಗಡಿ, ಅಲ್ಲಿ ಅದನ್ನ ಡ್ಯೂರೆಂಟ್ ಲೈನ್ ಅಂತ ಕರಿತೀವಿ. ಆ ಡ್ಯೂರೆಂಟ್ ಲೈನ್ ನಲ್ಲಿ ಅಫ್ಘಾನಿ ತಾಲಿಬಾನಿಗಳು ಮತ್ತು ಪಾಕಿಸ್ತಾನಿ ತಾಲಿಬಾನಿಗಳು, ಈ ಪಾಕಿಸ್ತಾನಿ ತಾಲಿಬಾನಿಗಳು ಯಾರು, ಅವರೇ ಹುಟ್ಟಾಕಿದ್ದು, ಪಾಕಿಸ್ತಾನದವರೇ ಹುಟ್ಟಾಕಿದ್ದು. ಆಮೇಲೆ ಬಲೂಚಿಸ್ತಾನದ ಬಲೂಚ್ ಲಿಬರೇಷನ್ ಆರ್ಮಿ, ಇವರು ಪಾಕಿಸ್ತಾನದ ಪಶ್ಚಿಮ ಗಡಿಯನ್ನ ಒಂದಿಷ್ಟು ಅಲ್ಲಿ ಹಲ್ಲೆ ಎಲ್ಲ ಮಾಡಕ್ ಶುರು ಮಾಡಿದ್ದಾರೆ.
ನಿನ್ನೆ ಒಂದು ಪಾಕಿಸ್ತಾನದ ಆರ್ಮಿ ಕ್ಯಾಂಪ್ ನಲ್ಲಿ 40 ಜನ ಸೈನಿಕರನ್ನ ಕೊಂದ್ರು, BLA ಬಲೂಚ್ ಲಿಬರೇಷನ್ ಆರ್ಮಿಯವರು. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ, ಈ ನಮ್ಮ ಸೈನ್ಯ ಯಾವಾಗ ಗಡಿ ಪ್ರದೇಶದಲ್ಲಿ ಜಮಾವಣೆ ಆಯ್ತು, ಪಾಕಿಸ್ತಾನ ಅವರ ವಾಯುಸೇನೆಗೆ ಎಷ್ಟು ಹೆದರಿಕೆ ಶುರುವಾಯಿತು ಅಂದ್ರೆ, ಅವರ F-16ಗಳನ್ನ ಬಲೂಚಿಸ್ತಾನದ ಹತ್ರ ಗವಾದರ್ ಬಳಿ ಇರುವ ವಾಯುನೆಲೆಗೆ ಹಸ್ತಾಂತರಿಸ್ಬಿಟ್ಟಿದೆ. ಯಾಕಂದ್ರೆ ಈ S-400 ಅನ್ನೋ ಒಂದು ವಾಯು ರಕ್ಷಣಾ ವ್ಯವಸ್ಥೆ ಏನಿದೆ, ಅದು 400 ಕಿಲೋಮೀಟರ್ಸ್ ವರೆಗೂ ಹೊಡೆದಾಕುತ್ತೆ ವಿಮಾನಗಳಿಗೆ. ಸೊ ಈ ಒಂದು ಭೀತಿ ಎಷ್ಟು ಉಂಟಾಗಿದೆ ಅಂದ್ರೆ, ಅವರು ಮತ್ತೆ ಅಡಿಷನಲ್ ಆಗಿ ವಾರ್ ಗೇಮ್ ಒಂಥರ ವಾರ್ ಪ್ರಿಪರೇಷನ್ಗೆ ಏರ್ ಸ್ಪೇಸ್ ಕ್ಲೋಸ್ ಮಾಡಿದ್ದಾರೆ ಇವತ್ತು ಮತ್ತೆ ನಾಳೆ. ಇದು ಪಾಕಿಸ್ತಾನ ಎಷ್ಟು ಮೂರ್ಖತನ ತೋರಿಸ್ತಾ ಇದೆ ಅಂದ್ರೆ, ಅವ್ರ ಹತ್ರ ಇರೋದೇ ಒಂದು ವಾರಕ್ಕಾಗುವಷ್ಟು ಪೆಟ್ರೋಲ್ ಇಂಧನ, ಈಗ ಅದನ್ನೇ ಇದರಲ್ಲಿ ಅರ್ಧಕ್ಕರ್ಧ ಇದರಲ್ಲಿ ಎಕ್ಸರ್ಸೈಸ್ ಮಾಡೋದ್ರಲ್ಲಿ ಕಳೆದು ಬಿಡ್ತಾರೆ. ಆಮೇಲೆ ಅವ್ರು ಏರ್ ಸ್ಪೇಸ್ ಕ್ಲೋಸ್ ಮಾಡಿರೋದ್ರಿಂದ ನೂರಾರು ಕೋಟಿಗಳ ನಷ್ಟ ಆಗುತ್ತೆ. ಈಗ ನೋಡಿ, ನಾವು ಕಲ್ಕತ್ತಾದಿಂದ ಗೌಹಾಟಿಗೆ ಹೋಗ್ಬೇಕಾದ್ರೆ ಒಂದು 18 ನಿಮಿಷನೋ ಬಾಂಗ್ಲಾದೇಶದ ಮೇಲೆ ಹೋಗ್ತೀವಿ. ಅಂಡ್ ಪರ್ ಫ್ಲೈಟ್ ವಿ ಪೇ ದಮ್ 5,000 rupees ಬಾಂಗ್ಲಾದೇಶಕ್ಕೆ. ಈ ತರ ಭಾರತದ 400 ಫ್ಲೈಟ್ಗಳು ಪಾಕಿಸ್ತಾನದ ಮೇಲೆ ಹೋಗ್ತಾ ಇದ್ವಿ. ಯು ಕ್ಯಾನ್ ಇಮ್ಯಾಜಿನ್ ದ ಲಾಸ್. ಪಾಕಿಸ್ತಾನ ಒಂದ್ ಕಡೆ ಇಂಧನ ವೇಸ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಏರ್ ಸ್ಪೇಸ್ ಕ್ಲೋಸ್ ಮಾಡಿ ಅವರಷ್ಟಿಗೆ ಅವರೇ ಲಾಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನ ನಮ್ಮ ಒಂದು ಜಮಾವಣೆಗೆ ಬರೋದಾದ್ರೆ, ನಾವು ನಮ್ಮ INS ವಿಕ್ರಾಂತ್ ಏನಿದೆ, ವಿಮಾನ ವಾಹಕ ಹಡಗು, ಇದು ಈಗ ಸದ್ಯಕ್ಕೆ ಕಾರವಾರ ಮತ್ತು ಕರಾಚಿ ನಡುವೆ ಓಡಾಡ್ತಾ ಇದೆ. ಒಂದ್ ಸ್ವಲ್ಪ ಕರಾಚಿ ಹತ್ರ ಹೋಗೋದು, ಅವರಿಗೆ ಹೆದರಿಕೆ ಹುಟ್ಟಿಸೋದು, ಆಮೇಲೆ ವಾಪಸ್ ಕಾರವಾರಕ್ಕೆ ವಾಪಸ್ ಬರುತ್ತೆ. ಹೀಗೆ ನಮ್ಮ ನೌಕಾದಳದ ಪ್ರೆಸೆನ್ಸ್ ತೋರಿಸ್ಕೊಳ್ತಾ ಇದೆ. ಇದಕ್ಕೂ ಮೊದಲು ಸುಮಾರು 22 ಹಡಗುಗಳು ಹಿಂದೂ ಮಹಾಸಾಗರದಲ್ಲಿ ಈಗಾಗಲೇ ಇವೆ. ಸೊ ನೌಕಾದಳ ಅಂತೂ ಪೂರ್ತ ಸಿದ್ಧತೆ ಮಾಡಿದೆ. ವಾಯುಸೇನೆಯೂ ಅಷ್ಟೇ. ಈಗ ಸೈನ್ಯದ ಪ್ರಿಪರೇಷನ್ ಆಗಿರುತ್ತೆ ಅಂದ್ರೆ, ಮೊಟ್ಟ ಮೊದಲಿಗೆ ಈಗ ನೀವು ತಯಾರಾಗಿರಿ ಅಂತ ಯಾವಾಗ ನರೇಂದ್ರ ಮೋದಿ ಅವರು ಹೇಳಿದ್ರು, ಆ ತಯಾರಾಗಿರಿ ಮತ್ತೆ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಅನ್ನುವ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕತ್ವದ ನಿಲುವು ಏನಿದೆ, ಅಬ್ಜೆಕ್ಟಿವ್ ಏನಿದೆ, ದಿಸ್ ಈಸ್ ಅವರ್ ಅಬ್ಜೆಕ್ಟಿವ್, ಯು ಟೇಕ್ ಯುವರ್ ಡಿಸಿಷನ್, ಅದು ಅಬ್ಜೆಕ್ಟಿವ್ ಇಲ್ಲಿ ಬಹಿರಂಗ ಹೇಳೋದು ಇಲ್ಲ. ಬಟ್ ಈ ಫೀಲ್ಡ್ ಕಮಾಂಡರ್ಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಏರ್ಫೋರ್ಸ್ನವರಿಗೆ ಯು ಪ್ಲಾನ್ ಯುವರ್ ಅಟ್ಯಾಕ್ಸ್, ಭೂಸೇನೆಯವರಿಗೆ ಯು ಪ್ಲಾನ್ ಯುವರ್ ಸ್ಟ್ರಾಟಜಿ. ಕೇಳಬೇಕು ಅಂತಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.